ಸ್ವಾಮಿ, ಫಲಹಾರದ ಸಮಯವಾಯಿತಲ್ಲವೇ? ಇಲ್ಲ ದೇವಿ, ಫಲಹಾರ ಸೇವನೆಗೆ ಮೊದಲು ಲಕ್ಷ್ಮಣ ಅಯೋಧ್ಯೆಗೆ ಹಿಂದಿರುಗಿ ಹೋಗುವುದು ನಿರ್ಧಾರವಾಗಬೇಕು. ದೇವಿ, ನೀನೇ ಹೇಳು. ನನ್ನ ಮಾತಾಪಿತರ ಯೋಗಕ್ಷೇಮದ ದೃಷ್ಟಿಯಿಂದ ನಾನು ಲಕ್ಷ್ಮಣನಿಗೆ ಅಯೋಧ್ಯೆಗೆ ಹಿಂದಿರುಗಿ ಹೋಗು ಎಂದು ಹೇಳುತ್ತಿದ್ದೇನೆ. ಅದು ಸರಿಯೋ ತಪ್ಪು? ನೀನು ಹೇಳು ದೇವಿ. ಭರತ ತನ್ನ ಸೋದರ ಮಾವನ ಮನೆಯಿಂದ ಬಂದ ಕೂಡಲೇ ಕೈಕೇಯಿ ಮಾತೆ ಅವನಿಗೆ ಪಟ್ಟ ಕಟ್ಟಲು ಆತುರ ಪಡುತ್ತಾರಲ್ಲವೇ? ಅದಕ್ಕಾಗಿಯೇ ಅಲ್ಲವೇ ಅವರು ನಿಮ್ಮನ್ನು ವನವಾಸಕ್ಕೆ ಕಳುಹಿಸಲು ಮಹಾರಾಜರ ಬಳಿ ಹಠ ಮಾಡಿದ್ದು? ಹೌದು ದೇವಿ, ತಂದೆಯವರಿಗೆ ಅದು ಸಮ್ಮತವಿಲ್ಲದಿದ್ದರೂ ವಚನ ಪಾಲನೆಯ ನೆಪ ಒಡ್ಡಿ ಅವರನ್ನು ಸಂದಿಗ್ಧದಲ್ಲಿ ಸಿಲುಕಿಸಿದರು. ನಾವು ಅಯೋಧ್ಯೆಯಿಂದ ಹೊರಡುವಾಗ ತಂದೆಯವರು ಅನುಭವಿಸಿದ ದುಃಖ, ವೇದನೆ ಇನ್ನೂ ನನ್ನ ಕಣ್ಣು ಮುಂದೆ ಕಟ್ಟಿದಂತಿದೆ. ಸಹೋದರ, ನಿನ್ನ ಮಾತು ನಿಜ. ಆದರೆ ಈಗ ಅಯೋಧ್ಯೆಯ ಕ್ಷೇಮ, ನಮ್ಮ ಮಾತೆಯವರು ಹಾಗೂ ತಂದೆಯವರ ಯೋಗಕ್ಷೇಮ ಎಲ್ಲ ಮುಂದೆ ಯುವರಾಜನಾಗಲಿರುವ ಭರತನಿಗೆ ಸೇರಿದ್ದಲ್ಲವೇ? ಹಾಗೆಂದು ನೀನೇ ಮಹಾಮಂತ್ರಿ ಸುಮಂತ್ರರೊಡನೆ ಸಂದೇಶ ಕಳುಹಿಸಿದೆ ಅಲ್ಲವೇ? ಅಂದ ಮೇಲೆ ನಾನು ಅಯೋಧ್ಯೆಗೆ ಏಕೆ ಹಿಂದಿರುಗಬೇಕು? ಭರತ ಯುವರಾಜನಾದರೆ ಲಕ್ಷ್ಮಣನ ಅಗತ್ಯವಿಲ್ಲವೆಂದು ಹೇಳಲಾಗುತ್ತದೆ. ಏನಿಲ್ಲವೆಂದರೂ ನೀನು ಜೊತೆಯಲ್ಲಿದ್ದರೆ ನನ್ನ ತಂದೆಯವರಿಗೆ, ನನ್ನ ಮಾತೆಯವರಿಗೆ ಸಮಾಧಾನವಾಗುತ್ತದೆ ಅಲ್ಲವೇ? ಊರ್ಮಿಳೆಗೆ ನಿನ್ನ ವಿಯೋಗದ ದುಃಖ ತಪ್ಪಿದಂತಾಗುತ್ತದೆ ಅಲ್ಲವೇ? ಲಕ್ಷ್ಮಣ, ಮತ್ತೊಮ್ಮೆ ನನ್ನ ಮಾತುಗಳನ್ನು ಆಲೋಚಿಸು. ನಿನಗೆ ನನ್ನ ಮೇಲಿರುವ ಅಪಾರವಾದ ಭಕ್ತಿ, ಪ್ರೀತಿ, ವಾತ್ಸಲ್ಯ ನನಗೆ ಗೊತ್ತು. ಆದರೆ ನನಗಿಂತ ಅಯೋಧ್ಯೆಯಲ್ಲಿ ನಿನ್ನ ಅಗತ್ಯ ಹೆಚ್ಚಾಗಿದೆ. ಪ್ರಭು, ನೋಡು, ನಿನ್ನ ಪಾಪ ಈಗ ನಿನಗೆ ತೃಪ್ತಿ ಆಯ್ತೆ? ನಿನ್ನ ಸ್ವಾರ್ಥಕ್ಕಾಗಿ ನೀನು ವಿಧವೆಯಾಗಿ ನಮ್ಮನ್ನು ವಿಧವೆಯನ್ನಾಗಿ ಮಾಡಿಬಿಟ್ಟಿಯಲ್ಲ. ನಿನ್ನ ದುರಾಸೆಗೆ ಪ್ರಭುಗಳ ಪ್ರಾಣವನ್ನೇ ಹೀರಿಬಿಟ್ಟೆ. ದುಷ್ಟೆ, ಪಾತಕಿ, ಹೋಗು. ಈಗ ನಿನ್ನ ಆಸೆಯನ್ನೆಲ್ಲ ಪೂರೈಸಿಕೊ. ಭರತನಿಗೆ ಬರೀ ಯುವರಾಜನ ಪಟ್ಟ ಮಾತ್ರವಲ್ಲ, ಮಹಾರಾಜನ ಪಟ್ಟವೇ ದೊರೆತಿದೆ. ನೀನು ರಾಜಮಾತೆಯಾಗಿ ಆ ಸಿಂಹಾಸನವನ್ನೇರಿ ಈ ಅಯೋಧ್ಯೆಯನ್ನು ಆಳು. ಎಂತಹ ವಿಷ ಸರ್ಪವನ್ನು ನಮ್ಮ ಪ್ರಭುಗಳು ಓಲೈಸಿದರು. ಇನ್ನು ಯಾಕೆ ಕುಳಿತಿರುವೆ? ಇನ್ನು ಯಾರ ಜೀವ ಬೇಕು ನಿನಗೆ? ಅಕ್ಕ, ಸಮಾಧಾನವಾಗಲಿಲ್ಲವೇ? ತೊಲಗು. ಬೇಡಕ್ಕ, ಬೇಡ. ಇಂಥ ಸಂದರ್ಭದಲ್ಲಿ ಯಾರನ್ನು ತಡೆಯಬಾರದು. ಅವರವರ ಪಾಪ ಪುಣ್ಯಗಳ ಭೋಗವನ್ನು ಅವರೇ ಅನುಭವಿಸುತ್ತಾರೆ. ಬೇಡಕ್ಕ, ಬೇಡ. ಸಾಕು.
ಸಾಕು ನಿಲ್ಲಿಸು. ನಿನ್ನ ಆಳುವ ನಾಟಕವನ್ನು ನಿಲ್ಲಿಸು. ಈಗ ಅತ್ತರೆ ಏನು ಪ್ರಯೋಜನ? ರಾಮನಿಲ್ಲದೆ ಬದುಕಲಾರೆ, ರಾಮನಾಗಲಿ ಬದುಕಲಾರೆ ಎಂದು ಸಾರಿ ಸಾರಿ ಹೇಳಿದರು. ಅವರ ಮಾತನ್ನೇ ಲೆಕ್ಕಿಸದೆ ನಿನ್ನ ಹಠವನ್ನೇ ಸಾಧಿಸಿದೆ. ಈಗ ಅತ್ತರೆ ಏನು ಪ್ರಯೋಜನ? ನಿನ್ನ ಆಳುವಿಗೆ ಪ್ರಭುವನ್ನು ಮರಳಿ ತರುವ ಶಕ್ತಿ ಇದೆಯೇ? ಈಗ ನಿನಗೆ ಸಮಾಧಾನವಾಯಿತಲ್ಲವೇ? ಪ್ರಭುಗಳ ಮರಣಕ್ಕೆ ಕಾರಣವಾಗಿ ರಘುವಂಶವನ್ನೇ ಮುಳುಗಿಸಿಬಿಟ್ಟೆಯಲ್ಲೇ, ಮುಳುಗಿಸಿಬಿಟ್ಟೆಯಲ್ಲ. ಇಡೀ ಅಯೋಧ್ಯೆಯ ಸ್ಮಶಾನವಾಯಿತು, ಇಡೀ ಅಯೋಧ್ಯೆಯ ಶೂನ್ಯವಾಯಿತು, ಶೂನ್ಯವಾಯಿತು. ಇನ್ನು ಯಾರ ಜೀವ ಬೇಕು ನಿನಗೆ? ಯಾರ ಜೀವ ಬೇಕು ಹೇಳು. ನೋಡಿದ್ಯಾ ಸುಮಿತ್ರೆ? ನೋಡಿದ್ಯಾ? ಬಿರುಗಾಳಿ, ಬಿರುಗಾಳಿ ಅಂತ ಹೊರಟು ಹೋದಳು. ನಮ್ಮ ಅಯೋಧ್ಯೆಯನ್ನೇ ಚಂಡಮಾರುತ ಬಂದಂತೆ ನಾಶ ಮಾಡಿ ಹೇಗೆ ಹೋಗುತ್ತಿರುವಳು ನೋಡಿದೆಯಾ? ಪಾಪಿ ಮಾಡಿದ ತಪ್ಪಿಗೆ ನಾವೇಕೆ ಶಿಕ್ಷೆ ಅನುಭವಿಸಬೇಕು? ನಾವೇಕೆ ಪ್ರಭುಗಳನ್ನು ಕಳೆದುಕೊಳ್ಳಬೇಕು? ಪ್ರಭುಗಳನ್ನು ಅಕ್ಕ ಶಾಂತಳಾಗು, ಅಕ್ಕ ಶಾಂತಳಾಗು. ನೀನೆಷ್ಟು ದುಃಖಿಸಿದರು, ಎಷ್ಟು ರೋಧಿಸಿದರು, ಆಗಲಾರದಷ್ಟು ವಿನಾಶ ಆಗಿ ಹೋಗಿದೆ. ನೋಡು, ಪೂಜ್ಯರಾದ ವಸಿಷ್ಠರಿದ್ದಾರೆ. ಸದಾ ನಮ್ಮ ಹಿತವನ್ನೇ ಕೋರುವ ಸುಮಂತ್ರ ಮಂತ್ರಿಗಳಿದ್ದಾರೆ. ನಮಗೆ ಮಾರ್ಗದರ್ಶನ ನೀಡಲು ಗುರು ಹಿರಿಯರಿದ್ದಾರೆ. ನಮ್ಮ ಜೊತೆ ಗೋಳಾಡಲು ಪ್ರೀತಿಯ ಪ್ರಜೆಗಳಿದ್ದಾರೆ. ಅಕ್ಕ ಬೇಡಕ್ಕ, ಬೇಡ, ಶಾಂತಳಾಗು. ಇಲ್ಲ, ಯಾರಿದ್ದಾರೇನಂತೆ? ಯಾರಿದ್ದಾರೇನಂತೆ? ಪ್ರಭುಗಳಿಲ್ಲ, ನಮ್ಮ ಪುತ್ರರಿಲ್ಲ. ಯಾರಿಗಾಗಿ ಬದುಕಬೇಕು? ನಮ್ಮ ಬದುಕಿಗೆ ಏನು ಅರ್ಥ? ಏನು ಅರ್ಥ? ಇಲ್ಲ, ನಾನು ಬದುಕಲಾರೆ ಅಕ್ಕ, ನಾನು ಬದುಕಲಾರೆ. ನಾನು ಪ್ರಭುಗಳನ್ನೇ ಹಿಂಬಾಲಿಸುತ್ತೇನೆ. ನನಗೆ ಈ ಬದುಕು ಬೇಡ ಅಕ್ಕ, ನನಗೆ ಈ ಬದುಕು ಬೇಡ. ಬೇಡ ಶಾಂತಳ ಸುಮಿತ್ರೆ, ಬೇಡ ಶಾಂತಳ ಸುಮಿತ್ರೆ. ಮುನೀಂದ್ರರಿಗೆ ಪ್ರಣಾಮಗಳು. ಮಹಾಮಂತ್ರಿ ಸುಮಂತರ, ಏನು ಗಹನವಾಗಿ ಯೋಚಿಸುತ್ತಿರುವಂತಿದೆ? ಯೋಚಿಸುವುದಕ್ಕೆ ಇನ್ನೇನು ಉಳಿದಿದೆ ಸುಮಂತರ? ಎಲ್ಲವೂ ಮುಗಿದು ಹೋಯಿತು. ನಾವು ಯಾವುದು ಆಗಬಾರದೆಂದು ಬಯಸಿದ್ದೆವೋ ಅದು ಆಗಿಯೇ ಹೋಯಿತು. ಇಂತಹ ಶೋಚನೀಯ ಪರಿಸ್ಥಿತಿ ಒದಗಬಹುದೆಂದು ನಾನಂತೂ ಊಹಿಸಿಯೇ ಇರಲಿಲ್ಲ. ದೈವ ಸಂಕಲ್ಪದ ಮುಂದೆ ಮಾನವನ ಪ್ರಯತ್ನಗಳೆಲ್ಲವೂ ನಿಷ್ಫಲ ಸುಮಂತರ, ನಿಷ್ಫಲ. ಮುನೀಂದ್ರ, ಮಹಾರಾಜರ ಈ ಅನಿರೀಕ್ಷಿತ ಅವಸಾನದಿಂದ ಪ್ರಜೆಗಳು ದಿಗ್ಭ್ರಾಂತರಾಗಿದ್ದಾರೆ. ನನಗಂತೂ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ರಾಜ್ಯದ ಭವಿಷ್ಯ, ಪ್ರಜೆಗಳ ಕ್ಷೇಮ, ರಾಣಿಯರ ದುಃಖ ನಿವಾರಣೆ ಎಲ್ಲವೂ ತಮ್ಮಿಂದಲೇ ಆಗಬೇಕು. ನಿಮ್ಮಂತೆಯೇ ನನ್ನ ಪರಿಸ್ಥಿತಿಯೂ ಕೂಡ ಸುಮಂತರ.
ಆದರೆ ಎಲ್ಲರೂ ದುಃಖದಲ್ಲಿಯೇ ಮುಳುಗಿದ್ದರೆ ಸದ್ಯದ ಪರಿಸ್ಥಿತಿಯನ್ನು ನಿರ್ವಹಿಸುವವರು ಯಾರು? ಆ ಹೊಣೆಯನ್ನು ತಾವೇ ತೆಗೆದುಕೊಳ್ಳಬೇಕು ಮುನೀಂದ್ರ. ಹೌದು ಸುಮಂತರ, ನೀವು, ನಾನು, ಹಾಗೆಯೇ ಮಹಾರಾಜರಿಗೆ ನಿಷ್ಠರಾದವರೆಲ್ಲರೂ ಈ ಹೊಣೆಯನ್ನು ಹೊರಬೇಕಾಗುತ್ತದೆ. ಮಹಾರಾಜರ ಅವಸಾನದಿಂದ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಬಾರದು. ರಾಮಚಂದ್ರನಂತೂ ತನ್ನ ವನವಾಸದ ನಿರ್ಧಾರದಿಂದ ಹಿಂದೆ ಸರಿಯುವವನಲ್ಲ. 14 ವರ್ಷಗಳ ದೀರ್ಘ ಅವಧಿಯಲ್ಲಿ ಸಿಂಹಾಸನ ಬರಿದಾಗಬಾರದು. ಇದಕ್ಕೆಲ್ಲವೂ ಒಂದೇ ಮಾರ್ಗ. ಭರತನನ್ನು ಶೀಘ್ರವಾಗಿ ಅಯೋಧ್ಯೆಗೆ ಕರೆಸಿ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು. ಭರತ ಶತ್ರುಘ್ನ ಈಗಾಗಲೇ ಹೊರಟಿದ್ದ. ಅವರು ಬರುವವರೆಗೂ ಕಾಯಲೇಬೇಕು. ಕೇಕೆಯ ದೇಶದಿಂದ ಎಷ್ಟೇ ಬೇಗ ಎಂದರೂ 7-8 ದಿನಗಳ ಪ್ರಯಾಣ ಆಗುತ್ತದೆ. ಹಾಗಾದರೆ ಭರತ ಶತ್ರುಘ್ನ ಬರುವವರೆಗೂ ಮಹಾರಾಜರ ಅಂತ್ಯ ಸಂಸ್ಕಾರವನ್ನು ಮಾಡುವಂತಿಲ್ಲ. ಸುಮಂತರ, ಅವರು ಬರುವವರೆಗೂ ಮಹಾರಾಜರ ಶವವನ್ನು ತೈಲದಲ್ಲಿ ಸುರಕ್ಷಿತವಾಗಿ ಇಡುವಂತೆ ವ್ಯವಸ್ಥೆ ಮಾಡಿರಿ. ಆಗಲಿ ಮುನೀಂದ್ರ, ನಾನಿನ್ನು ಬರುತ್ತೇನೆ. ಸಹೋದರ, ನಾವು ಅರಮನೆಯ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಇಲ್ಲಿನ ವಿಷಯದ ಬಗ್ಗೆ ಚಿಂತಿಸುವುದು ಒಳ್ಳೆಯದು. ಅಂದರೆ ನಾವು ಅಯೋಧ್ಯೆಯನ್ನು ಮರೆತು ಬಿಡಬೇಕೆ? ಇಲ್ಲ ಅತ್ತಿಗೆ, ಹಾಗಲ್ಲ. ಆ ಚಿಂತೆಯಿಂದ ಕೊರಗುವುದು ಬೇಡವೆಂದು ಹೇಳಿದೆ ಅಷ್ಟೇ. ಲಕ್ಷ್ಮಣ, ಆ ಚಿಂತೆಯಿಂದ ಕೊರಗಬಾರದೆಂದರೆ ಅಲ್ಲಿ ಎಲ್ಲವೂ ಸಮಾಧಾನಕರವಾಗಿರಬೇಕಲ್ಲವೇ? ಸಹೋದರ, ನೀನು ಅರಮನೆಯಲ್ಲಿ ತಂದೆಯವರಿಗೆ ಹಾಗೂ ನಮ್ಮ ಮಾತೆಯವರಿಗೆ ಎದುರಾಗಬಹುದಾದ ಕಷ್ಟಗಳ ಬಗ್ಗೆ ಯೋಚಿಸುತ್ತಿರು. ಆದರೆ ದಟ್ಟವಾದ ಈ ಘೋರ ಅರಣ್ಯದಲ್ಲಿ 14 ವರ್ಷಗಳ ಕಾಲ ನಾವು ಎದುರಿಸಬೇಕಾದ ಕಷ್ಟಗಳ ಬಗ್ಗೆ ನೀನು ಯೋಚಿಸುವುದೇ ಇಲ್ಲ. ಲಕ್ಷ್ಮಣ, ಇಲ್ಲಿನ ಶತ್ರುಗಳಾಗಲಿ ಇಲ್ಲಿನ ಕಷ್ಟಗಳನ್ನಾಗಲಿ ಅದನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ. ಸಹೋದರ, ಒಂದು ವೇಳೆ ನೀನು ಹೇಳಿದಂತೆ ನಾನು ಅಯೋಧ್ಯೆಗೆ ಹೋದರೆ ಅಲ್ಲಿ ಪ್ರತಿ ಕ್ಷಣವೂ ನಿಮ್ಮಿಬ್ಬರ ಯೋಗಕ್ಷೇಮದ ಬಗ್ಗೆ ನಾನು ಯೋಚಿಸುತ್ತಿರುವೆ. ಲಕ್ಷ್ಮಣ, ನನಗೆ ಎಲ್ಲಕ್ಕಿಂತ ಪ್ರಿಯವಾದದ್ದು ಮುಖ್ಯವಾದದ್ದು ಧರ್ಮ ಪಾಲನೆ ಮಾಡುವುದು. ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಂಡರೆ ನಮಗೆ ಉತ್ತಮ ಲೋಕಗಳು ಲಭಿಸುವುದಿಲ್ಲ. ಆ ಧರ್ಮದ ಕಾರಣವಾಗಿಯೇ ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿದ್ದೇನೆ. ಆ ಧರ್ಮದ ಕಾರಣವಾಗಿಯೇ ನಾನು ಯುವರಾಜ ಪಟ್ಟಕ್ಕೆ ಸಮ್ಮತಿಸಲಿಲ್ಲ. ಆದರೆ ವೃದ್ಧರಾದ ಮಾತಾಪಿತರ ಸೇವೆ ಮಾಡುವುದು ಪುತ್ರನ ಪರಮ ಧರ್ಮ. ಆದರೆ ಆ ಧರ್ಮ ನನ್ನಿಂದ ಪರಿಪಾಲಿಸಲಾಗುವುದಿಲ್ಲ. ಆದ್ದರಿಂದ ನೀನು ನನ್ನ ಪರವಾಗಿ ಅಯೋಧ್ಯೆಯಲ್ಲಿದ್ದು ಆ ಕರ್ತವ್ಯವನ್ನು ನಿರ್ವಹಿಸಿದರೆ ಒಳ್ಳೆಯದಾಗುತ್ತದೆ ಅಲ್ಲವೇ? ಸಹೋದರ, ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನನ್ನು ಅಯೋಧ್ಯೆಗೆ ಹಿಂದಿರುಗುವಂತೆ ಹೇಳಬೇಡ. ನಿನ್ನನ್ನು ಬಿಟ್ಟು ನೀರಿನಿಂದ ತೆಗೆದ ಮೀನಿನಂತೆ ಒಂದು ಕ್ಷಣವೂ ನಾನು ಜೀವಿಸುವುದಿಲ್ಲ. ಭಾವುಕನಾಗಬೇಡ ಲಕ್ಷ್ಮಣ. ಇದು ಭಾವುಕತೆ ಅಲ್ಲ ಸಹೋದರ, ವಾಸ್ತವ. ನಾನು ಮಹಾರಾಜರನ್ನಾಗಲಿ ನನ್ನ ತಾಯಿ ಸೌಮಿತ್ರೆಯನ್ನಾಗಲಿ ಅಥವಾ ಸಹೋದರ ಶತ್ರುಘ್ನನ್ನಾಗಲಿ ನೋಡಲು ಬಯಸುವುದಿಲ್ಲ. ನಿನ್ನ ಸಾನ್ನಿಧ್ಯದಲ್ಲಿರುವ ನನಗೆ ಬೇರೆ ಯಾವುದೂ ಬೇಕಾಗಿಲ್ಲ. ನಿನ್ನನ್ನೇ ಸರಸ್ವವೆಂದು ನಂಬಿರುವ ನನ್ನಲ್ಲಿ ಕಠಿಣನಾಗಬೇಡ ಸಹೋದರ. ಲಕ್ಷ್ಮಣನ ನಿರ್ಧಾರ ದೃಢವಾಗಿದೆ. ನಾನು ಆಜ್ಞೆ ಮಾಡಿ ಒತ್ತಾಯದಿಂದ ಅಯೋಧ್ಯೆಗೆ ಕಳಿಸಿದರೆ ಅವನು ಎಷ್ಟು ನೊಂದುಕೊಳ್ಳುತ್ತಾನೋ ಏನೋ. ವನವಾಸಕ್ಕೆ ಎಲ್ಲವನ್ನೂ ತ್ಯಜಿಸಿ ಬಂದಿರುವ ಲಕ್ಷ್ಮಣನಿಗೆ ದುಃಖ ಕೊಡಬಾರದು. ಸ್ವಾಮಿ, ಲಕ್ಷ್ಮಣ ತುಂಬಾ ನೊಂದುಕೊಂಡಿದ್ದಾನೆ. ಲಕ್ಷ್ಮಣ, ನೊಂದುಕೊಳ್ಳಬೇಡ. ನಿನಗೆ ನನ್ನ ಮೇಲಿರುವ ಅತಿಶಯವಾದ ಪ್ರೀತಿ ಪ್ರೇಮ ನಾನು ಬಲ್ಲೆ. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ
ನಾನು ನಿನ್ನನ್ನು ಅಯೋಧ್ಯೆಗೆ ಕಳುಹಿಸಲು ಇಷ್ಟಪಡುವುದಿಲ್ಲ. ನೀನು ನನ್ನೊಂದಿಗೆ ಇರು, ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗು. ಸಹೋದರ, ನಿನ್ನ ಈ ಭರವಸೆಯ ಮಾತುಗಳನ್ನು ಕೇಳಿ ನನಗೆ ಮರುಜನ್ಮವಾದಂತಾಯಿತು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ